ಫೆಬ್ರವರಿ 7ನೇ ತಾರೀಕು ಕೆಪಿಸಿಸಿ ಅಧ್ಯಕ್ಷ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಕಾಂಗ್ರೆಸ್ನ ಶಾಸಕರನ್ನ ಕರೆದುಕೊಂಡು ದೆಹಲಿಗೆ ಹೋಗಿ ಪ್ರತಿಭಟನೆಯನ್ನ ಮಾಡ್ತೀವಿ ಕೇಂದ್ರ ಸರ್ಕಾರದ ವಿರುದ್ಧ ಅನ್ನೋ ಒಂದು ಹೇಳಿಕೆಯನ್ನು ನೀಡಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನ್ಯೂಸ್ ಫಸ್ಟ್ ಜೊತೆ ಮಾತನಾಡಲಿಕ್ಕೆ ಮಾಜಿ ಸಚಿವರು ಬಿಜೆಪಿಯ ಹಿರಿಯ ಮುಖಂಡರಾಗಿರುವಂತಹ ವಿ ಸೋಮಣ್ಣ ಅವರಿದ್ದಾರೆ. ಅವರನ್ನ ಮಾತಾಡಿಸ್ತೀನಿ. ಸೋಮಣ್ಣ ಅವರೇ, ಈಗಾಗಲೇ ತಮಗೂ ಕೂಡ ಗಮನಕ್ಕೆ ಬಂದಿರುತ್ತೆ, ಎಲ್ಲೋ ಒಂದ್ ಕಡೆ ಕೇಂದ್ರ ಸರ್ಕಾರ ಮಲತಾಯಿ ಧೋರಣೆಯನ್ನ ರಾಜ್ಯಕ್ಕೆ ಮಾಡ್ತಾ ಇದೆ, ಇಲ್ಲಿಂದ ದುಡ್ಡನ್ನ ತಗೊಂಡೋಗಿ ಬೇರೆ ಬೇರೆ ರಾಜ್ಯಕ್ಕೆ ಕೊಡ್ತಾ ಇದೆ ಅನ್ನೋ ಆರೋಪ ಒಂದ್ ಕಡೆ. ಇದರ ಹಿನ್ನೆಲೆಯಲ್ಲೇ ಈಗ ಕೆಪಿಸಿಸಿ ಅಧ್ಯಕ್ಷರಾಗಿರುವಂತಹ ಡಿ ಕೆ ಶಿವಕುಮಾರ್ ಅವರು ಫೆಬ್ರವರಿ 7ನೇ ತಾರೀಕು ದೆಹಲಿಯಲ್ಲಿ ಪ್ರತಿಭಟನೆ ಮಾಡ್ತೀವಿ, ಕಾಂಗ್ರೆಸ್ ಶಾಸಕರನ್ನ ಕರ್ಕೊಂಡು ಹೋಗಿ ಅನ್ನೋ ಒಂದು ಹೇಳಿಕೆನ ಕೊಟ್ಟಿದ್ದಾರೆ. ಇದಕ್ಕೆ ತಮ್ಮ ರಿಯಾಕ್ಷನ್ ಹೇಳೋದಾದ್ರೆ? ಶಿವಕುಮಾರ್ ಅವರು ಒಬ್ಬ ನುರಿತ ರಾಜಕಾರಣಿ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಒಂದು ಫೆಡರಲ್ ಸ್ಟ್ರಕ್ಚರ್ನಲ್ಲಿ ಈ ದೇಶವನ್ನ ಸ್ವತಂತ್ರ ಪೂರ್ವದಲ್ಲಿ ಏನೇನು ನಡೀತಾ ಇತ್ತು, ಏನೆಲ್ಲ ಆಯಿತು, ಇದಕ್ಕೋಸ್ಕರವಾಗಿ ಎಷ್ಟು ಜನರ ಬಲಿದಾನ ಆಗಿದೆ, ಎಲ್ಲದರ ಮಧ್ಯದಲ್ಲಿ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಒಂದೇ ಭಾರತ ಇರಬೇಕು ಅನ್ನೋ ದೂರದೃಷ್ಟಿ ಅವತ್ತಿನ ಇವತ್ತವರೆಗೂ ನಡ್ಕೊಂಡು ಬಂದಿದೆ. ಕಾಂಗ್ರೆಸ್ ಪಕ್ಷ ಸುಮಾರು ವರ್ಷಗಳ ಕಾಲ ಅಧಿಕಾರವನ್ನು ಕೂಡ ಮಾಡಿದೆ. ಹಿಂದೆ ತಮಿಳುನಾಡು ಸರ್ಕಾರ, ಅವತ್ತು ಯಾವ ಸರ್ಕಾರ ಇತ್ತೋ ಗೊತ್ತಿಲ್ಲ, ಇದೇ ರೀತಿ ಮಾಡಬೇಕು ಅಂದಾಗ ಅಲ್ಲಿ ಬಂದಂಥ ಕೆಲವು ತೀರ್ಮಾನಗಳಿಂದ ಅವರು ಅದು ಮಾಡಕ್ಕೆ ಹೋಗಲಿಲ್ಲ. ನಾನು ವಿಶೇಷವಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ, ಡಿ ಕೆ ಶಿವಕುಮಾರ್ ಅವರಿಗೆ ನನ್ನ ಭಾವನೆ ಆದರೂ ವ್ಯಕ್ತಪಡಿಸೋದಕ್ಕೆ ಇಷ್ಟಪಡ್ತೀನಿ. ನೀವೆಲ್ಲವನ್ನೂ ಕೂಡ ಅರ್ಥ ಮಾಡ್ಕೊಂಡಿದ್ದೀರಾ, ತಿಳ್ಕೊಂಡಿದ್ದೀರಾ. ದೇಶದ ಸರ್ವಾಂಗೀಣ ಅಭಿವೃದ್ಧಿಯಲ್ಲಿ ಈ ದೇಶಕ್ಕೆ ತನ್ನದಾದಂಥ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥದ್ರಲ್ಲಿ ಕಾಂಗ್ರೆಸ್ನವರು ಏನು ಮಾಡಿದ್ರು ಅನ್ನೋದಕ್ಕಿಂತ ಹೆಚ್ಚಾಗಿ 10 ವರ್ಷಗಳಲ್ಲಿ ಇಡೀ ದೇಶ ಬದಲಾವಣೆ ಪರ್ವವನ್ನು ಕಾಣ್ತಾ ಇದೆ. 400-500 ವರ್ಷದಲ್ಲಿ ಆಗದೇ ಇರತಕ್ಕಂಥ ಬಹುತೇಕ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ತಾವು ಹೇಳ್ತೀರಿ ಹರಿಯಾಣ ಮತ್ತೆ ಯಾವುದೋ ಇನ್ನೊಂದು ಹೇಳಿದ್ರಿ ತಾವು, ಯಾವ್ದು ಬಿಹಾರ ಮತ್ತೆ ಬೇರೆ ಬೇರೆ ಕಡೆಗೆ ನಿಮಗೆ ಅರುಣಾಚಲ ಪ್ರದೇಶ, ಛತ್ತೀಸ್ಗಢ, ಮೇಘಾಲಯ ಇವೆಲ್ಲವೂ ಕೂಡ ಗುಡ್ಡಗಾಡಿನ ಪ್ರದೇಶಗಳು. ಯಾವುದಕ್ಕೋಸ್ಕರ ಮಾಡ್ತಾ ಇದ್ದಾರೆ? ಆ ಜನರ ಪಾವರ್ಟಿಯನ್ನ ಹೆಚ್ಚಿಗೆ ಮಾಡ್ತಕ್ಕಂಥದಕ್ಕೆ. ಈ ಭಾರತ ದೇಶದಲ್ಲಿ ಅವರು ಕೂಡ ಒಂದು ಹಂಗ ಅನ್ನೋ ಒಂದು ದೊಡ್ಡತನದಿಂದ ಮಾಡುವಾಗೂ ಕೂಡ ಹಿಂದೆ ನಿಮ್ಮ ಸರ್ಕಾರಗಳು ಏನು ಕೊಟ್ಟಿದ್ದಂಥ ಕಾಲದಲ್ಲಿ ಅದಕ್ಕೆ 3 ಪಟ್ಟು 4 ಪಟ್ಟು 5 ಪಟ್ಟು ಈಗಾಗಲೇ ಹೆಚ್ಚು ಹಣವನ್ನು ಬಿಡುಗಡೆ ಮಾಡ್ತಕ್ಕಂಥ ಕೀರ್ತಿ ಸನ್ಮಾನ್ಯ ನರೇಂದ್ರ ಮೋದಿ ಅವರ ಸರ್ಕಾರಕ್ಕೆ ಬರ್ತದೆ. ನೀವು ಎಲ್ಲೋ ಒಂದು ಕಡೆ ಈ ವ್ಯವಸ್ಥೆಯನ್ನ ಸ್ವಲ್ಪ ಬಿರುಕಾದ್ರೂ ಕೂಡ ಅದರಿಂದ ಆಗ್ತಕ್ಕಂಥ ದುಷ್ಪರಿಣಾಮಗಳಿಗೆ ಕಾಂಗ್ರೆಸ್ ಪಕ್ಷ, ನನಗನ್ನಿಸ್ತದೆ ನಾವು ಏಕತೆ ಮತ್ತು ಅಖಂಡತೆ ಬಗ್ಗೆ ಮಾತನಾಡ್ತಾ ಇದ್ದೀವಿ. ಏಕತೆ ಅಖಂಡತೆ ಬಗ್ಗೆ ಮಾತನಾಡ್ತಕ್ಕಂಥ ಜನ ನಾವು ಇವತ್ತು ನಮ್ಮದೇ ಒಂದು ರಾಜ್ಯ ಆಗಬೇಕು, ರಾಷ್ಟ್ರ ಆಗಬೇಕು ಅಂತ ಕೇಳ್ತಕ್ಕಂಥದ್ದು. ಅದು ಯಾಕೋಸ್ಕರವಾಗಿ ಸನ್ಮಾನ್ಯ ಡಿ ಕೆ ಸುರೇಶ್ ಅವರು ಮಾತಾಡಿದ್ರು ಗೊತ್ತಿಲ್ಲ. ಇದು ಒಳ್ಳೆಯ ಪ್ರಕ್ರಿಯೆ ಇಲ್ಲ. ಇಂಥ ಕೆಲಸಗಳನ್ನು ಮಾಡುವಾಗ ಯೋಚನೆ ಮಾಡ್ರಿ. ಕಾಂಗ್ರೆಸ್ ಪಕ್ಷ ನೀವು ಹೇಳ್ತೀರಿ ಒಂದು ಕಡೆ ಭಾರತ್ ಜೋಡೋ ಮಾಡ್ತೀವಿ ಅಂತೀರಿ, ಇನ್ನೊಂದು ಕಡೆ ತೋಡೋ ಕೆಲಸ ಮಾಡೋದು ಎಷ್ಟು ಮಟ್ಟಿಗೆ ಸರಿ? ಇದು ಒಳ್ಳೆಯದಲ್ಲ. ಮುಂದಿನ ಪೀಳಿಗೆಗೆ ಶಾಪಗ್ರಸ್ತ ಆಗ್ತಕ್ಕಂಥ ತೀರ್ಮಾನಕ್ಕೆ ಕಾಂಗ್ರೆಸ್ ಕಾರಣ ಆಗಬಾರ್ದು ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ಸರ್, ಹಾಗಾದ್ರೆ ಡಿ ಕೆ ಶಿವಕುಮಾರ್ ಅವರು ನೇರವಾಗಿ ಈಗ ಕೊಟ್ಟಿರುವಂತಹ ಕರೆ ಬಗ್ಗೆ ಪ್ರತಿಭಟನೆಯನ್ನ ಮಾಡ್ತೀವಿ ಫೆಬ್ರವರಿ 7ನೇ ತಾರೀಕು ಅಂತಾರೆ ಸರ್. ಅದ್ರ ಅವಶ್ಯಕತೆ ಇದೆಯಾ ಇಲ್ವಾ ಅನ್ನೋದನ್ನ ನೀವು ಯೋಚನೆ ಮಾಡಿಕೊಂಡು ಕಾಂಗ್ರೆಸ್ಸಿನ ಪೂರ್ವಗ್ರಹವನ್ನು ಕೂಡ ಯೋಚನೆ ಮಾಡಿ. ಕಾಂಗ್ರೆಸ್ಸಿನ ಪೂರ್ವಗ್ರಹ ಹೇಳ್ತೀರಿ ನೀವೇನೆ, ಮತ್ತೆ ಏನಂತ ಇರ್ತದೆ ನಿಮ್ಮ ಹತ್ರ? ನಿಮ್ಗೆ ನೈತಿಕತೆ ಏನಿರ್ತದೆ ಅವಾಗ? ಯಾವ ರೀತಿ ಮಾತಾಡಕ್ಕಾಯ್ತದೆ ನೀವು? ಇಡೀ ಭಾರತ ದೇಶ ಒಂದು ಅಂತ ಅಂದ್ಬಿಟ್ಟು ಇಡೀ ವಿಶ್ವ ಇವತ್ತು ಭಾರತದ ಬಗ್ಗೆ ಮಾತನಾಡ್ತಾ ಇದ್ದಾರೆ. ನರೇಂದ್ರ ಮೋದಿ ಅವರ ಚಿಂತನೆಗಳನ್ನ, ಅವರ ದೂರದೃಷ್ಟಿಯ ಚಿಂತನೆಯನ್ನ, ಅವ್ರು ಮಾಡಿರೋ ಅಭಿವೃದ್ಧಿಯನ್ನ ಬೇರೆ ಬೇರೆ ರಾಷ್ಟ್ರಗಳು ಇವತ್ತು ಕೊಂಡಾಡ್ತಾ ಇರೋ ಸಂದರ್ಭದಲ್ಲಿ ಯಾವುದೋ ಒಂದು ಕ್ಷುಲ್ಲಕವಾದ ವಿಚಾರ ಅಂತ ತೆಗೆದುಕೊಂಡು ಏನಾಗಿದೆ ಅಂತಾಗಿದೆ ಒಂದು ವೈಟ್ ಪೇಪರ್ ಬಿಡುಗಡೆ ಮಾಡಿ. ನೀವು ನಿಮ್ಮ ಕಾಲದಲ್ಲಿ 10 ವರ್ಷದಲ್ಲಿ ಏನು 2004ರಿಂದ 2014ರವರೆಗೆ ನಿಮ್ಮ ಸರ್ಕಾರಗಳು ಏನೇನು ಮಾಡಿತ್ತು? ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರಕ್ಕೆ 2014ರಿಂದ 2024ರವರೆಗೆ ಸನ್ಮಾನ್ಯ ಮೋದಿಯವರ ನಾಯಕತ್ವದ ಸರ್ಕಾರ ಏನ್ ಮಾಡಿದೆ? ಒಂದು ವೈಟ್ ಪೇಪರ್ ಬಿಡುಗಡೆ ಮಾಡಿ. ನಿಮ್ಮ ಹತ್ರ ಎಲ್ಲ ಇದೆಯಲ್ಲ, ಯಾಕೆ ಬಿಡುಗಡೆ ಮಾಡಬಾರ್ದು ನೀವು? ಇದರ ಕೂಲಂಕುಷವಾಗಿ ನೋಡಿ. ಇನ್ಫ್ರಾಸ್ಟ್ರಕ್ಚರ್ ಏನಾಗಿದೆ, GST ಏನಾಗಿದೆ, ಮತ್ತೊಂದೇನಾಗಿದೆ, ಈ ದೇಶಕ್ಕೆ ಹರಿದು ಬರ್ತಾ ಇರ್ತಕ್ಕಂಥ ಹಣವನ್ನ ಯಾವ ರೀತಿ ನೀವು ಬೇರೆ ಬೇರೆ ಉಪಯೋಗಿಸ್ಕೊತಾ ಇದ್ದೀರಿ? ಯಾವ ಉದ್ದೇಶಕ್ಕೆ ಬಂದಿದೆಯೋ ಆ ಉದ್ದೇಶನ ಅದು ಪೂರ್ತಿ ಈಡೇರಿದೆಯಾ? ಅದು ಹಾಳಾಗ್ಲಿ. ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಕೊಡ್ತಕ್ಕಂಥ ಹಣದಲ್ಲಿ ಏನಾದ್ರೂ 100 ಪಟ್ಟು 200 ಪಟ್ಟು 300 ಪಟ್ಟು ದುಪ್ಪಟ್ಟಾಗಿದ್ರೆ ಆಗಿಲ್ವಾ ಅನ್ನೋದು ನಿಮ್ಮ ಭಾವನೆ. ನನ್ನ ಭಾವನೆ ಆಗಿದೆ ಅನ್ನೋದು ನನ್ನ ವೈಯಕ್ತಿಕ ಭಾವನೆ. ನಾನು ಕೂಡ ಮಂತ್ರಿಯಾಗಿ ಅನೇಕ ವಿಚಾರಗಳನ್ನು ಬಲ್ಲವನಾಗಿದ್ದೇನೆ. ಕೇಂದ್ರ ಸರ್ಕಾರ
ಜನಸಾಮಾನ್ಯರ ನಾಡಿ ಮಿಡಿತವನ್ನು ಬಲ್ಲವರಾಗಿದ್ದಾರೆ, ತಿಳ್ಕೊಂಡಿದ್ದಾರೆ. ಸನ್ಮಾನ್ಯ ನರೇಂದ್ರ ಮೋದಿ ಅವರು ಬರೋದಂದ್ರ ಜನಧನ್ ಅಂದ್ರೆ ಏನು ಗೊತ್ತಿರಲಿಲ್ಲ, ಉಜ್ವಲ ಯೋಜನೆ ಗೊತ್ತಿರಲಿಲ್ಲ, ಒಂದು ಫೋನ್ ಟೆಲಿಫೋನ್ ಸಂಪರ್ಕ ತಗೊಳಕ್ ಆಗ್ತಾ ಇರಲಿಲ್ಲ, ಏನ್ ಗೊತ್ತಿರಲಿಲ್ಲ. ಯಾವುದು ಎತ್ತ ಅನ್ನೋದನ್ನು ಯೋಚನೆ ಮಾಡಿ ಪ್ರತಿಯೊಂದು ಇಲಾಖೆಯಲ್ಲೂ ಕೂಡ ಒಂದಲ್ಲ ಪ್ರಧಾನಮಂತ್ರಿ ಆವಾಸ್ ಯೋಜನೆ 40,000 ರೂಪಾಯಿ ಇತ್ತು. ಅದನ್ನ ಎಲ್ಲಿಗೋಯ್ತು, ಏನಾಗ್ತು? 2 ಕೋಟಿ ಮನೆ, 4 ಕೋಟಿ ಮನೆ. ಕೋಟಿ ಮನೆ ಅನ್ನೋದಕ್ಕಿಂತ ಹೆಚ್ಚಾಗಿ ಬಡವರ ಜೀವನದಲ್ಲಿ ಅವ್ರು ಕೊಟ್ಟಿರ್ತಕ್ಕಂಥ ಕೆಲವು ಭಾಗ್ಯಗಳು ಅನ್ನೋದಕ್ಕಿಂತ ಹೆಚ್ಚಾಗಿ ಆ ಪ್ರಗತಿಪರ ಚಿಂತನೆ ಏನಿದೆ ಇದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕಾಗ್ತದೆ. ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಒಂದು ನಾಣ್ಯದ 2 ಮುಖಗಳಾಗಿ ಕೆಲಸ ಮಾಡಬೇಕಾಗಿದೆ. ಸನ್ಮಾನ್ಯ ನರೇಂದ್ರ ಮೋದಿ ಅವರಿಗೆ ದೇಶದ ಅಭಿವೃದ್ಧಿ ಮುಖ್ಯನೇ ವಿನ ವೈಯಕ್ತಿಕ ಏನೇನು ಇಲ್ಲ. ದಯವಿಟ್ಟು ನೀವು ಮತ್ತೆ ಅದನ್ನು ಯೋಚನೆ ಮಾಡಿ ಮುಂದಿನ ಪೀಳಿಗೆಗೆ ಪೂರಕ ಆಗೋದ್ ಬದಲು ಮಾರ್ಕ ಆಗುವಂತ ಕೆಲಸಕ್ಕೆ ಸನ್ಮಾನ್ಯ ನನ್ನ ಮಿತ್ರರಾದ ಶಿವಕುಮಾರ್ ಅವರು ಚಿಂತನೆ ಮಾಡೋದು ಸರಿ ಇಲ್ಲ. ದಯವಿಟ್ಟು ನೀವು ಏನು ವ್ಯವಸ್ಥೆ ಇದೆ ಹೋಗಿ ಕುಳಿತುಕೊಳ್ಳಿ, ಜಗಳ ಮಾಡಿ. ನೀವು 136 ಜನ ಕರ್ಕೊಂಡು ಎಲ್ಲರ ಕೆಂಗಣಿಗೆ ಹಾಕ್ಬಿಡ್ತೀರಿ. ಯಾಕೆ ನೀವೆಲ್ಲ ಮಾಡ್ತಾ ಇದ್ದೀರಿ? ಮೋದಿ ಅಲೆಯನ್ನ ತಪ್ಪಿಸೋದಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ. ಇದು ಒಂದು ರೀತಿ ಸುನಾಮಿ ಆಗಿದೆ. ಈ ಸುನಾಮಿ ಆಗಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಬಡವರಿಗೆ, ಕಡು ಬಡವರಿಗೆ ಮೋದಿ ಅವರು ದೇವರಾಗಿದ್ದಾರೆ. ಹಾಗಾದ್ರೆ ಹಿರಿಯ ರಾಜಕಾರಣಿಯಾಗಿ ನನ್ನ ಕಡೆ ಪ್ರಶ್ನೆ ಸರ್, ಹಿರಿಯ ರಾಜಕಾರಣಿಯಾಗಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಒಂದು ಕಿವಿ ಮಾತನ್ನ ಹೇಳ್ತಾ ಇದ್ದೀರಿ, ಕೆಂಗಣ್ಣಿಗೆ ಗುರಿ ಆಗ್ಬೇಡಿ ಅಂತ. ನಾನು ಡಿ ಕೆ ಶಿವಕುಮಾರ್ ಅವರು ನನಗೆ ಭಾರಿ ಪ್ರಿಯವಾದಂತ ಸ್ನೇಹಿತರು, ನಮ್ಮ ತಾಲೂಕಿನವರು. ಒಬ್ಬ ಹಂತವಾಗಿ ಮೆಟ್ಟಲನ್ನು ಹೇಳಿ 8 ಬಾರಿ ಶಾಸಕರಾದವರು, ಮತ್ತೆ ಎಂಥ ಸಂದರ್ಭದಲ್ಲೂ ಕೂಡ ಧೃತಿಗೆಡದಿರ ಕೆಲಸ ಮಾಡ್ತಕ್ಕಂಥವ್ರು. ಎಲ್ಲೋ ಒಂದ್ ಕಡೆ ಸುರೇಶ್ ಮಾತಾಡುವಾಗ ಸ್ವಲ್ಪ ಎಡವಟ್ಟಾಗಿರ್ಬೋದು, ಅದನ್ನ ದೊಡ್ಡದು ಮಾಡ್ಕೋಬೇಡಿ. ನನಗೇನು ಲಾಸ್ ಇಲ್ಲ. ನೀವು ದಯವಿಟ್ಟು ಇದನ್ನ ಮತ್ತೆ ಚಿಂತನೆ ಮಾಡಿ. ನಾನು ಬಿಜೆಪಿಯ ಒಬ್ಬ ಇದಾಗಿ ಹೇಳ್ತಾ ಇಲ್ಲ, ನಾನು ಒಬ್ಬ ವೈಯಕ್ತಿಕವಾಗಿ ನಿಮ್ಮ ಸ್ನೇಹಿತನಾಗಿ ಹೇಳ್ತಾ ಇದ್ದೀನಿ. ಡಿ ಕೆ ಸುರೇಶ್ ಅವರು ಮಾತನಾಡೋ ಎಮೋಷನಲ್ಲಿ ಯಾವುದೋ ಒಂದು ಇದ್ರೊಳಗೆ ಒಂದು ಮಾತಾಡಿರ್ಬೋದು, ಏನಾಗಿದೆ ನಾನು ಕೇಳಲಿಲ್ಲ. ಅದನ್ನ ನೀವು ದೊಡ್ಡದು ಮಾಡಿ, ಬೃಹದಾಕಾರವಾಗಿ ಮಾಡಿ, ಎಲ್ಲರ ಮನಸ್ಸಿಗೆ, ಎಲ್ಲರ ಕೈಗಣ್ಣಿಗೆ. ನಿನ್ನೆ ತಾನೇ ಖರ್ಗೆ ಸಾಹೇಬರು ಕೂಡ ಹೇಳಿದ್ದಾರೆ. ಸಿದ್ದರಾಮಯ್ಯನವ್ರಿಗೆ ಎಷ್ಟು ಇಷ್ಟ ಇದೆ ಗೊತ್ತಿಲ್ಲ. ಶಿವಕುಮಾರ್ ಅವರು ನಿಂತ ನೀರಲ್ಲ ಹರಿಯೋ ನೀರು ಅನ್ನೋದು ನನ್ನ ಭಾವನೆ. ನೀವು ನಿಂತ ನೀರು ಆಯ್ತೀನಿ ಅಂದ್ರೆ ನಾನೇನು ಮಾಡೋಕ್ಕಾಯ್ತದೆ? ದಯವಿಟ್ಟು ಅದಾಗೋದು ಬೇಡ ಅಂತ ನನ್ನ ಆಸೆ. ಥ್ಯಾಂಕ್ ಯು ಸರ್, ಆಲ್ ದಿ ಬೆಸ್ಟ್. ಇದು ಒಟ್ಟಾರೆ ವಿ ಸೋಮಣ್ಣ ಅವರ ರಿಯಾಕ್ಷನ್. ಕ್ಯಾಮರಾ ಪರ್ಸನ್ ಮುರಳಿ ಜೊತೆ ಮಧುಸೂದನ್, ನ್ಯೂಸ್ ಫಸ್ಟ್ ಕನ್ನಡ, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.